ಹಿಂಗ ಯಾರಾದ್ರು ಗಾಡಿ ಹೋಗ್ತಿರ್ತಾರಲ್ಲ, ಹಿಂಗ ಎದುರುಗಡೆ ಒಂದೇನಲ್ಲಿ ಬಂದ್ಬಿಡೋದು, ಗುರಾಯಿಸೋದು, ಏನೋ ಗಡ್ಡ ಬರ್ತೀಯ ಅನ್ನೋದು. ಅವರೇ ರಾಂಗ್ ರೂಟ್ ಅಲ್ಲಿ ಬರೋದು, ರೈಟ್ ರೂಟ್ ಅಲ್ಲಿ ಬರ್ತಾ ಇರೋರಿಗೆ ಆವಾಜ್ ಹಾಕೋದು. ನೋಡಿ ಹಿಂಗ್ ಹೋಗ್ತಾ ಇರ್ತಾನೆ ಅನ್ಕೊಳ್ಳಿ, ಆಪೋಸಿಟ್ ಅಲ್ಲಿ ಈ ಕಡೆನೆ ಬಂದ್ಬಿಡ್ತಾನೆ, ಬಂದ್ಬಿಟ್ಟು ಆವಾಜ್ ಹಾಕೋದು. ಒಂದೊಂದ್ಸಲ ಹೆಂಗೆ ಅಂದ್ರೆ ಅಡ್ಡ ಹಾಕ್ಬಿಟ್ಟು ಎದುರುಗಡೆ ಗುರಾಯಿಸೋದು, ಹಿಂಗೆ ಲುಕ್ ಕೊಡೋದು, ಹೋಗ ಸೈಡ್ಗೆ, ಏನೋ ಹಂಗ್ ಗುರಾಯಿಸಿದ್ಯಾ ಏನೋ ಅನ್ನೋದು. ಅಡ್ಡ ಬಂದ್ಬಿಟ್ಟು ನಮ್ಗೆ ಲುಕ್ ಏನೋ ಏನೋ ಹೋಗ್ ಸೈಡ್ಗೆ ಏನೋ ಅಂತ ನಮ್ಗಳಿಗೆ ಆವಾಜ್ ಹಾಕಕ್ ಬರ್ತಾರೆ. ಸಡನ್ ಆಗಿ ಇವಾಗ ಯಾರೋ ಒಬ್ರು ಹೋಗ್ತಾ ಇದ್ರೆ ಅನ್ಕೊಳ್ಳಿ, ಹಿಂಗೆ ಒಂದ್ ಕಾರ್ ಹೋಯ್ತು, ಸಡನ್ ಆಗಿ ಅವನು ಅಡ್ಡ ಬಂದ, ಯಾಕಪ್ಪ ಒನ್ ವೇನಲ್ಲಿ ಬರ್ತಾ ಇದ್ಯಾ ನೀನು ಅಂತ ಅವ್ರಿಗೆ ಏನಾದ್ರು ಕೇಳ್ಬಿಟ್ರೆ, ಯಾಕ ನನ್ನಿಷ್ಟ, ಏನೀಗ ನಿಮ್ಮ ಅಪ್ಪಂದ ರೋಡ್, ನಿಮ್ಮ ಅಮ್ಮಂದ ರೋಡ್, ನಿಮ್ಮ ಅಕ್ಕಂದ ರೋಡ್, ನಾನ್ ರೋಡ್ ಟ್ಯಾಕ್ಸ್ ಕಟ್ಟಿಲ್ವಾ, ನಾನು ಎಲ್ ಬೇಕಾದ್ರೂ ಓಡಾಡ್ತೀನಿ, ನಾನು ಯಾವ ರೋಡ್ ಬೇಕಾದ್ರೂ ಓಡಾಡ್ತೀನಿ, ನಾನು ಯಾವ ಓಡಾಡಿದ ರೋಡ್ ಅಲ್ಲ ನಂದೇ ರೋಡ್, ಏನ್ ಇವಾಗ ಈ ತರ ಎಲ್ಲ ಆವಾಜ್ ಹಾಕೊಂಡು ಓಡಾಡ್ತಾರೆ. ಗುರು ನೀನ್ ಯಾಕೆ ಬಂದೆ ಅಂತ ನಾನು ಕೇಳ್ದೆ ಅಷ್ಟೇ, ಅದಕ್ಕೇನೆ ಆವಾಜ್ ಹಾಕ್ಬಿಡೋದು. ಕಾಯಿನ್ ಫ್ಲಿಪ್ ಆಗುತ್ತಲ್ಲ ಆತರ ಅಂತ ಫ್ಲಿಪ್ ಆದಂಗೆ ಅಮ್ಮನ್ ನಕ್ಕನ್ ಈ ತರ ಎಲ್ಲ ಆವಾಜ್ಗಳು ಹಾಕೊಂಡು ಓಡಾಡ್ತಾರೆ. ಎಷ್ಟೊಂದ್ ಜನ ಸೈಲೆಂಟ್ ಆಗಿ ಹೋಗ್ತಾ ಇರ್ತಾರೆ, ಅವ್ರಾಗೋರೆ ಅಡ್ಡ ಬಂದ್ಬಿಡೋದು, ಅಡ್ಡ ಬಂದ್ಬಿಟ್ಟು ಆವಾಜ್ ಹಾಕೋದು, ಏನೋ ಯಾಕ ಅಡ್ಡ ಬರ್ತೀಯ ಕಣ್ಕಾಣಲ್ವ ನನಗೆ ಏನೋ ಹೊಡೆಯೋಂತರನೇ ಲುಕ್. ಅಂದ್ರೆ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಅಡ್ಡ ಬಂದ್ಬಿಟ್ಟು ಗುದ್ಬಿಟ್ಟು ಹೋಗ ಕರೆಕ್ಟ್ ಹೋಗಲ್ಲ, ಬಾಲ್ ಆ ಬಾಲ್ ಈ ಬಾಲ್ ಅಂತ ಹೇಳ್ಬಿಟ್ಟು ಆವಾಜ್ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಮೋಸ್ಟ್ ಆಫ್ ದ ಟೈಮ್ ಅಬ್ಸರ್ವ್ ಮಾಡಿದೀನಿ ನಾನು, ಹೆಂಗೆ ಅಂತಂದ್ರೆ ಈ ತಪ್ಪಿತಸ್ರು, ಅವ್ನು ಗೊತ್ತು ನಾನು ತಪ್ಪು ಮಾಡಿದೀನಿ, ತಪ್ಪು ರೂಟ್ ಅಲ್ಲಿ ಬಂದಿದ್ದೀನಿ ಅಂತ ಅವ್ನು ಗೊತ್ತಿದ್ರು ಆವಾಜ್ ಹಾಕೋದು. ಒಬ್ಬ ಸೈಲೆಂಟ್ ಆಗಿ ಅವನು ಹೋಗ್ತಾ ಇರ್ತಾನೆ, ಸೈಲೆಂಟ್ ಆಗಿರೋ ಮೇಲೆ ದಬ್ಬಾಳಿಕೆ ಮಾಡೋದು, ಆವಾಜ್ ಹಾಕೋದು. ಯಾರಾದ್ರೂ ಒಬ್ಬ ವ್ಯಕ್ತಿ ತಿರುಗಿ ಬಿದ್ದ ಅಂದ್ರೆ ಆಯ್ತು ಬಿಡುಗ್ರು ಏನ್ ಇವಾಗ ಅಂತಾರೆ, ಅದೇ ಅವ್ನು ತಿರುಗಿ ಬಿದ್ದಿಲ್ಲ, ಅವ್ನು ಸೈಲೆಂಟ್ ಆಗಿದ್ದ ಅಂತ ಅನ್ಕೊಳ್ಳಿ, ಅವ್ನ ಮೇಲೆ ಇನ್ನೂ ಆವಾಜ್ ಹಾಕೋದು, ಮುಚ್ಕೊಂಡ್ ಹೋಗೋ ಏನ್ ಇವಾಗ ಹಿಂಗೆ ಮುಚ್ಕೊಂಡ್ ಹೋಗೋ ಏನು ಹಿಂಗೆಲ್ಲ ಅಟ್ಯಾಕ್ ಮಾಡಕ್ ಬಂದ್ಬಿಡ್ತಾರೆ. ಅದಕ್ಕೆ ಹೇಳೋದು, ಇಡೀ ಪ್ರಪಂಚದಲ್ಲಿ ಸೈಲೆಂಟ್ ಆಗಿರೋರ್ಗೆ ಬೆಲೆನೇ ಇಲ್ಲ. ಅವನು ಬುಲ್ಡಾಗ್ ತರ ಬೊಗಳ್ತವನ, ನಾವು ಬುಲ್ಡಾಗ್ ತರನೇ ಬೊಗಳ್ಬೇಕು. ಅವ್ನು ಸೈಲೆಂಟ್ ಆಗಿ ಸಾರಿ ಗುರು ಅಂದ್ರೆ ನಾವು ಸಾರಿ ಗುರು ಅನ್ಕೊಂಡು ಹೋಗ್ಬಿಡ್ಬೇಕು, ಅವ್ನ ಅಮ್ಮನನ್ನ ನಾವು ಅಮ್ಮನ ಅಂತಾನೆ ಹೇಳ್ಬೇಕು. ಅದಕ್ಕೆ ಹೇಳೋದು, ಈಗೋ ಯಾರು ತೋರಿಸ್ತಾರಲ್ಲ ಅವ್ರಿಗೆ ಏನು ಅಂತಂದ್ರೆ ಜೋರಾಗಿ ಸೌಂಡ್ ಮಾಡ್ತಾರೆ, ಅಂದ್ರೆ ದೊಡ್ಡದಾಗಿ ಸೌಂಡ್ ಮಾಡಿ ಎಲ್ರು ನಾನು ಒಳ್ಳೆಯವನು ಅಂತ ಅನ್ಕೊಳ್ಳಿ ಅಂತ ಅನ್ಬಿಟ್ಟು ಜೋರಾಗಿ ಕಿರ್ಚಾಡೋದು, ಎಗ್ರಾಡೋದು, ಯೋ ಅಂತ ಕಿರ್ಚಾಡ್ತಾರೆ. ಅದೇ ಒಬ್ಬ ತುಂಬಾ ಪವರ್ಫುಲ್ ಮ್ಯಾನ್ ತುಂಬಾ ಕಾಮ್ ಆಗಿರ್ತಾನೆ, ಕೂಲ್ ಆಗಿರ್ತಾನೆ, ಏನ್ ಹೇಳು ಸುಮ್ ಸೈಲೆಂಟ್ ಅಂದ್ರೆ ತುಂಬಾ ಸೈಲೆಂಟ್ ಆಗಿ ಕೇಳಿಸ್ಕೊಂತಾನೆ. ಅವನೇನ ರೊಚ್ಚಿಗೆದ್ದರೆ ಮಾತ್ರ ಬಿಡಲ್ಲ, ಸತ್ಯವಾಗ್ಲೂ ಬಿಡಲ್ಲ. ಅವನು ಎಂತ ಬಾಹುಬಲಿ ತರನ ಇದ್ರು ಬಿಡಲ್ಲ ಅವನು. ಮಾರಲ್ ಆಫ್ ದ ಸ್ಟೋರಿ ಅರ್ಥ ಆಯ್ತು ಅನ್ಕೋತೀನಿ. ರಾಂಗ್ ರೂಟ್ ಅಲ್ಲಿ ಬರೋರಿಗೆ ಈ ವಿಚಾರಗಳಷ್ಟೇ, ಹಲವಾರು ಕಿರಿಕ್ಗಳು ಆಗ್ಬಿಟ್ಟಿದೆ, ದೊಡ್ಡ ಹೊಡೆದಾಟಗಳೇ ಆಗೋಗ್ಬಿಟ್ಟಿದೆ, ಪೊಲೀಸ್ ಸ್ಟೇಷನ್ ಮೆಟ್ಲು, ಕೋರ್ಟ್ ಮೆಟ್ಲು ತನಕ ಹೋಗ್ಬಿಟ್ಟಿರೋರು ಇದಾರೆ. ಇಲ್ಲಿ ಏನಪ್ಪಾ ಅಂತಂದ್ರೆ ನೀವುಗಳು ಇವೆಲ್ಲ ನೋಡ್ತೀರಾ, ರಾಂಗ್ ರೂಟ್ ಅಲ್ಲಿ ಬಂದ್ಬಿಟ್ಟು ಆವಾಜ್ ಹಾಕೋರೆ ಜಾಸ್ತಿ. ಏನಾದ್ರು ನೀವು ರೈಟ್ ರೂಟ್ ಅಲ್ಲಿ ಹೋಗ್ತಿರ್ಬೇಕಂದ್ರೆ ರಾಂಗ್ ರೂಟ್ ಅಲ್ಲಿ ಬಂದು ನಿಮ್ಗೆ ಯಾರಾದ್ರೂ ಆವಾಜ್ ಹಾಕಿದ್ ಉಂಟಾ, ಆವಾಜ್ ಹಾಕಿದ್ದಾಗ ನೀವ್ ಯಾವ ತರ ರಿಪ್ಲೈ ಮಾಡಿದೀರಾ ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಮುಖಾಂತರ ನಮ್ಗೆ ತಿಳಿಸಿ. ಈ ಒಂದೇ ರೋಡ್ ಅಲ್ಲಿ ಬಂದ್ಬಿಡೋದು ಬೇಕು ಅಂತ ಹತ್ರ ಆಗತ್ತಲ್ಲ ಶಾರ್ಟ್ ಕಟ್, ಹಿಂಗಿಂದ ಹಿಂಗ್ ಹೋಗ್ಬಿಟ್ಟು ವಾಪಸ್ ತಿರ್ಗಿಸ್ಕೊಂಬ ಅಂದ್ರೆ ಹಿಂಗೆ ಬರ್ತೀನಿ ಏನೀಗ ಈ ತರ ಹೇಳೋರೆ ಜಾಸ್ತಿ ಆಗಿದ್ರೆ ಯಾವ್ದು ಬೇಡ. ಇವಾಗ ಒಂದೇ ರೂಟಲ್ಲಿ ಅವ್ನು ಬರ್ತಾ ಇದ್ದಾನೆ ಅಂತಂದ್ರೆ ಕೂಡ ಅಟ್ಲೀಸ್ಟ್ ಒಂದ್ ಸೈಡ್ ಅಲ್ಲಿ ತಳ್ಕೊಂಡ್ ಬರ್ಬೇಕಲ್ವಾ ಗಾಡಿ, ಇದು ಅಟ್ಲೀಸ್ಟ್ ಅವ್ನು ಬರ್ಲೇಬೇಕು ಅಂತಂದ್ರೆ. ಇವಾಗ ಇಲ್ಲಿ ಎಂಟ್ರೆನ್ಸ್ ಇರುತ್ತೆ ಅಂತ ಅನ್ಕೊಳ್ಳಿ, ಅಟ್ಲೀಸ್ಟ್ ಅವ್ನು ಬರ್ಬೇಕಂದ್ರೆ ಆ ಕಡೆಯಿಂದ ಅಟ್ಲೀಸ್ಟ್ ತಳ್ಕೊಂಡ್ ಬಂದ್ರೆ ಚಂದ, ಕರೆಕ್ಟ್ ಅಲ್ಲ. ಅದ್ ಬಿಟ್ಬಿಟ್ಟು ಓಡಿಸ್ಕೊಂಡು ಏನು ಅಂತ ಆವಾಜ್ ಹಾಕೋದಲ್ಲ. ಸೊ ನೀವು ಈ ವಿಚಾರಗಳೆಲ್ಲ ನೋಡುತ್ತೀರಾ, ಈ ವಿಡಿಯೋ ಮುಖಾಂತರ ಯಾರಿಗೂ ಹರ್ಟ್ ಮಾಡ್ಬೇಕಂತಲ್ಲ, ಜಸ್ಟ್ ಒಂದು ಜನರಲ್ ಒಪಿನಿಯನ್ ಅಷ್ಟೇ. ಏನಾದ್ರು ತಪ್ಪು ಅನ್ಸುತ್ತೆ ದಯವಿಟ್ಟು ಕ್ಷಮೆ ಇರಲಿ. ಮತ್ತೆ ನಿಮ್ ಮುಂದೆ ಬರ್ತೀನಿ, ಅಲ್ಲಿವರೆಗೂ